ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವತ್ತು ನಾನು ಹಬ್ಬದ ಶಾಪಿಂಗ್ ಮಾಡಿ ಏನೇನು ತಗೊಬಂದೆ ಏನು ಅಂತ ಎಲ್ಲ ತೋರಿಸ್ತೇನೆ ಫ್ರೆಂಡ್ಸ್. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನೀವೇನು ಬೇರೆ ಅಲ್ರಿಪ್ಪ, ನಾನು ಯೂಟ್ಯೂಬರ್ ಫ್ರೆಂಡ್ಸ್ ಅಲ್ಲ, ಅದಕ್ಕಾಗಿ ನಾನು ಎಲ್ಲ ತೋರಿಸ್ಲೇಬೇಕು. ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್, ನಾನು ಏನೇನು ಶಾಪಿಂಗ್ ಮಾಡಿದೆ, ಏನೆಲ್ಲ ತಗೊಂಡೆ ಅಂತ. 2 ದಿನದಿಂದ ನಾನು ಶಾಪಿಂಗ್ ಮಾಡಿದೆ ಸ್ವಲ್ಪ ಅಂತ. ನೋಡಿ ಫ್ರೆಂಡ್ಸ್, ನಾನು ಏನು ತಗೊಂಡಿದ್ದೇನೆ ಅಂತ ಈಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹೀಗೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಏಲಕ್ಕಿ, ಲವಂಗ, ಕೊತ್ತಂಬರಿ, ಶುಂಠಿ ಎಲ್ಲ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 1-2 ದಿನ ಇರುವಾಗಲೇ ಫ್ರಿಜ್ಜಲ್ಲಿ ಇಟ್ಟುಬಿಡ್ತೀನಿ. ಯಾಕಂದರೆ ನನಗೆ ಶಾಲೆ ಹೋಗ್ಬಂದು ಮನೆಯಲ್ಲಿ ಅದೆಲ್ಲ ಅರ್ಜೆಂಟ್ ಆಗಿಬಿಡುತ್ತೆ. ಸ್ವಲ್ಪ ಮಾಡಿ ಇಟ್ಕೊಂಡ್ರೆ ಸ್ಟೋರ್ ಮಾಡಿ ಇರುತ್ತೆ ಅಂತ ಸ್ವಲ್ಪ ಇದನ್ನು ಮಾಡಿ ಇಟ್ಕೊಂಡೆ. ಎಲ್ಲ ಒಂದೊಂದು ಗ್ಯಾಸ್ ಬಂದಾಗ ಎಲ್ಲ ಮಾಡಿ ಇಟ್ಕೊಬಿಡ್ತೀನಿ ಫ್ರೆಂಡ್ಸ್. ಈ ಥರ ಸ್ಟೋರ್ ಮಾಡಿಟ್ರೆ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಒಣ ದ್ರಾಕ್ಷಿ ಮತ್ತು ಬಾದಾಮ್, ಕಾಜು ಬೇಕಿತ್ತು, ಅದನ್ನೆಲ್ಲ ತಗೊಂಡೆ ಮೊನ್ನೆ. ಸ್ವಲ್ಪ ಈ 3 100 ಗ್ರಾಮ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಒಂದು 2 ಐಟಮ್ ಬೇಕು. ಅದು ಎಲ್ಲೋ ಡ್ರೈ ಫ್ರೂಟ್ ಹಚ್ಚಿದಲ್ಲೇ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ನಮ್ಮ ಮನೆಯವ್ರು ತರ್ತಾರೆ ಅಂತ ಹೇಳಿದರು. ಅದಕ್ಕೆ ನಾನು ಇಷ್ಟನ್ನು ತಗೊಬಂದೆ ಮೊನ್ನೆ. ಹಾಗೆ ನೋಡಿ ಫ್ರೆಂಡ್ಸ್, ನಾನು ಬಳೆ ತಗೊಂಡಿದ್ದೀನಿ. ಎಂಥ ಬಳೆ ತಗೊಂಡಿದ್ದೀನಿ ಅಂತ ತೋರಿಸ್ತೇನೆ ಫ್ರೆಂಡ್ಸ್. ನಾನು 2 ಥರ ಬಳೆ ತಗೊಂಡಿದ್ದೀನಿ ನಾನು. ನೋಡಿ ಫ್ರೆಂಡ್ಸ್, ಇದು ನೋಡಿ ಮುತ್ತಿನ ಬಳೆ. ಇದನ್ನು ತಗೊಂಡಿದ್ದೀನಿ. ಇದು ಹಸಿರು ಬಳೆಯಲ್ಲಿ ಹಾಕಬೇಕಂತ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಇಂಥ ಹಸಿರು ಬಳೆಯಲ್ಲಿ ಮ್ಯಾಚಿಂಗ್ ಆಗುತ್ತೆ ಅಂತ ನಾನು ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಇದಕ್ಕಂತ ನಾನು ಈ ಬಳೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದು ತುಂಬ ದುಬಾರಿ ಫ್ರೆಂಡ್ಸ್. ಇದಿಷ್ಟಕ್ಕೆ 200 ರೂಪಾಯಿ ಆಗಿದೆ. ಇದು 100 ರೂಪಾಯಿ ಡಜನ್ ಫ್ರೆಂಡ್. ಇದು ಮಾತ್ರ ನೋಡಿ ಫ್ರೆಂಡ್ಸ್, ಇದು ಕಲರ್ ಮ್ಯಾಚಿಂಗ್ ಬಳೆ. ಇದು ನೋಡಿ, ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಬಳೆ ತಗೊಂಡಿದ್ದೀನಿ. ಹಾಗೆ ಇದು ಕೂಡ 70 ರೂಪಾಯಿ ಡಜನ್ ಫ್ರೆಂಡ್ಸ್. ಇವು ಎಲ್ಲ ಈಗ ಹಬ್ಬ ಅಲ್ಲ, ಎಲ್ಲ ದುಬಾರಿನೇ ಹಚ್ಬಿಡ್ತಾರೆ ಫ್ರೆಂಡ್ಸ್. ಸ್ವಲ್ಪ ಕಡಿಮೆ ಮಾಡ್ಕೊಳಲ್ಲ. ಬೇರೆ ಟೈಮಲ್ಲಾದರೆ ಸ್ವಲ್ಪ ಕಡಿಮೆ ಇರುತ್ತೆ. ಈ ಹಬ್ಬದ ಟೈಮಲ್ಲಿ ತುಂಬ ದುಬಾರಿನೇ ಹಾಕಿಬಿಡ್ತಾರೆ. ಎಷ್ಟು ಇದು ಮಾಡಿದ್ರು ಕಡಿಮೆ ಮಾಡಲ್ಲ. ಇದು ಪಿಂಕು ನೋಡಿ, ಗ್ರೇ ಕಲರ್ ಸ್ವಲ್ಪ ಸೂಟ್ ಆಗುತ್ತೆ ಅಂತ ಮಿಕ್ಸ್ ಮಾಡಿ ಹಾಕ್ಕೊಳಕ್ಕೆ ಬರುತ್ತೆ ಅಂತ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಪೂರ್ತಿ ಬಿಚ್ಚಿದ್ರೆ ನನಗೆ ಹಾಕಕ್ಕೆ ಬರಲ್ಲ. ಬಳೆಯವರಾದರೆ ತುಂಬ ಚೆನ್ನಾಗಿ ಹಾಕ್ತಾರೆ, ನಮಗೆ ಹಾಕಕ್ಕೆ ಬರಲ್ಲಲ್ಲ. ಈ ಥರ ಬಳೆ ತಗೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ, ಆಮೇಲೆ ನೋಡಿ ಫ್ರೆಂಡ್ಸ್, ನಾನೇನು ಜಾಸ್ತಿ ಮೇಕಪ್ ಯೂಸ್ ಮಾಡಲ್ಲ. ನೋಡಿ, ನಾನು ಹಚ್ಚೋದಂದರೆ ವೈಟ್ ಟೋನ್ ಒಂದು ಪೌಡ್ರು. ಆಮೇಲೆ ನೋಡಿ, ನಾನು ಹೇಳಿದ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೆ ನಾನು ಕಿರಣಿ ಸ್ನೋ ಮಾತ್ರ ಹಚ್ತೀನಿ ಅಂತ. ನೋಡಿ, ಇದು ಕಿರಣಿ ಸ್ನೋ ಅಂತ. ಇದೊಂದು 2 ಹಚ್ತೇನೆ ಅಷ್ಟೇ ನಾನು. ಹಾಗೆ ನೋಡಿ, ಒಂದು ಕಾಡಿಗೆ ಯೂಸ್ ಮಾಡ್ತೇನೆ ಅಷ್ಟೇ ಫ್ರೆಂಡ್ಸ್. ಮತ್ತೇನು ಜಾಸ್ತಿ ನಾನು ಮೇಕಪ್ ಇದು ಮಾಡಲ್ಲ. ಇಷ್ಟೇ ನನ್ನ ಮೇಕಪ್ ಆಗಿರೋದು. ನೋಡಿ, ಇದೊಂದು ತಗೊಂಡೆ, ಇದೊಂದು ಕ್ಲಿಪ್ ತಗೊಂಡೆ ಫ್ರೆಂಡ್ಸ್. ಹಾಗೆ ನೋಡಿ, ಇದೊಂದು ಗುಲಾಬಿ ಹೂ ತಗೊಂಡಿದ್ದೀನಿ. ಪಿನ್ನ ಚುಚ್ಚಿ ಇಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನಾನು. ಇವು 30 ರೂಪಾಯಿಗೆ ಒಂದು ಹೂವು. ಇದೊಂದು ತಗೊಂಡಿದ್ದೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಒಂದು ಮೆಹಂದಿ ಕೋನ್ ತಗೊಂಡಿದ್ದೀನಿ. ಇನ್ನೊಂದು ತಗೋಬೇಕು 2 ಕೈಯಿಗೆ. ಇನ್ನೊಂದು ತಗೋಬೇಕು. ಒಂದು ತಗೊಂಡು ಬಂದುಬಿಟ್ಟೆ, ಅರ್ಜೆಂಟಲ್ಲಿ ಸಂಜೆ ಆಗಿತ್ತು ಅಂತ ಬೇಗ ಬಂದುಬಿಟ್ಟೆ ತಗೊಂಡು. ಇನ್ನೊಂದು ತರಿಸ್ಬೇಕು ಫ್ರೆಂಡ್ಸ್ ಇವಾಗ. ಹಾಗೆ ನೋಡಿ ಫ್ರೆಂಡ್ಸ್, ನನ್ನ ಸಮೀರನ್ ಬಟ್ಟೆ ನೋಡಿ ಫ್ರೆಂಡ್ಸ್. ಇದು ಅದು ಹೊಸದಾಗಿ ಈ ಥರ ಬಂದಿದ್ದಾವಂತೆ ಪ್ಯಾಂಟು. ಅದನ್ನು ಮೊನ್ನೆ ಬರಲ್ಲ ಅಂತ ನನ್ನ ಜೊತೆ ಹೇಳಿ ಈಗ ಅವನೇ ಹೋಗಿ ಅವರಪ್ಪಾಚಿ ಕರ್ಕೊಂಡೋಗಿ ತಂದಿದ್ದಾನೆ. ಎಲ್ಲಿ ಸಿಕ್ತೋ ಗೊತ್ತಿಲ್ಲ. ಈ ಥರ ಬಂದಿದ್ದಾವಂತೆ ಫ್ರೆಂಡ್ಸ್. ಏನೋ ಗೇರಿ ಅಂತೆ. ಅದು ಗೇರಿ ಅಂದ ಗೊತ್ತಾಗಲಿಲ್ಲ ನನಗೆ. ನೋಡಿ ಫ್ರೆಂಡ್ಸ್, ಈ ಥರ ಬಟ್ಟೆ ತಗೊಬಂದಿದ್ದಾನೆ ಸಮೀರ್ ಕೂಡ.
ನೋಡಿ 2 ಪ್ಯಾಂಟ್ ತಂದಿದ್ದಾನೆ. 2 ಪ್ಯಾಂಟು 1 ಶರ್ಟ್ ತಂದಿದ್ದಾನೆ ನೋಡಿ ಫ್ರೆಂಡ್ಸ್. ನೋಡಿ ಶರ್ಟ್ ಚೆನ್ನಾಗಿದೆ. ನನಗಂತೂ ಶರ್ಟ್ಗಳು ತುಂಬ ಹಿಡಿಸಿದ್ದು. ಅಷ್ಟು ಚೆನ್ನಾಗಿದೆ ಕಲರ್ ಕೂಡ. ನೋಡಿ ಅವನು 2 ಜೊತೆ ತಗೊಂಡಿದ್ದಾನೆ. 2 ಪ್ಯಾಂಟು 1 ಶರ್ಟು. ಹಾಗೆ ನೋಡಿ ನಮ್ಮ ಮನೆಯವರು ಕೂಡ 1 ಜೊತೆ ತಗೊಂಡಿದ್ದಾರೆ. ನೋಡಿ ಅದೇ ಥರ ಇದೆ ಸ್ವಲ್ಪ ಪ್ಯಾಂಟು. ಅವರೇನು ತುಂಬ ಫ್ಯಾನ್ಸಿಯಾಗಿ ಉಡಲ್ಲ, ಸಿಂಪಲ್ಲಾಗಿ ಉಡ್ತಾರೆ. ನೋಡಿ ಅವರೊಂದು ಪ್ಯಾಂಟ್ ತಗೊಂಡಿದ್ದಾರೆ. ಹಾಗೆ ಈ ಥರ ಕಲರ್ ಇದೆ ನೋಡಿ ಫ್ರೆಂಡ್ಸ್ ಶರ್ಟು ನಮ್ಮ ಮನೆಯವ್ರದ್ದು. ಶರ್ಟ್ ಕಲರ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಪಡಿಸಿದ್ದು ನಾನು ನೋಡಿ. ನನಗೆ ತುಂಬ ಇಷ್ಟ ಆಯಿತು ಶರ್ಟ್ ಕಲರ್ಗಳು ಚೆನ್ನಾಗಿದ್ದಾವೆ. ನೋಡಿ ನಮ್ಮ ಮನೆಯವ್ರದ್ದು ಸಮೀರಂದು ಈ ಥರ ಇದ್ದಾವೆ ಬಟ್ಟೆ. ತುಂಬ ಚೆನ್ನಾಗಿದ್ದಾವೆ ಬಟ್ಟೆ ಮಾತ್ರ. ಈ ಥರ ಬಂದಿದ್ದಾವಂತೆ ಫ್ರೆಂಡ್ಸ್. ಈ ಥರ ಬಟ್ಟೆ ಈ ವರ್ಷ ಅದಕ್ಕೆ ಹೋಗಿ ಸುಮಾರು 2 ಸೇರಿ 1500 ರೂಪಾಯಿ ಜೊತೆ ಅಂತೆ. ಹಾಗೆ ಮಾಡಿ ಇಬ್ಬರು ತಂದಿದ್ದಾರೆ ಹೋಗಿ. ತುಂಬ ಚೆನ್ನಾಗಿದ್ದಾವೆ ಕಲರ್ ಕೂಡ ಶರ್ಟಿನವು. ನೋಡಿ ಈ ಥರ ಇದ್ದಾವೆ. ಹೋಗಿ ಎಲ್ಲಿ ಹೋಗಿ ತಂದರೂ ಗೊತ್ತಿಲ್ಲ ಫ್ರೆಂಡ್ಸ್ ನನಗಂತೂ. ನೋಡಿ ಫ್ರೆಂಡ್ಸ್ ಇವು ನನ್ನ ಬಟ್ಟೆ ನೋಡಿ ಈ ಥರ ಇದ್ದಾವೆ. ಪಿಂಕ್ ಕಲರ್ ತಗೊಂಡಿದ್ದೀನಿ ನಾನು. ತುಂಬ ಸ್ಮೂತಾಗಿ ಇದ್ದಾವೆ. ಹಾಗೆ ಹಗುರ ಕೂಡ ಇದ್ದಾವೆ. ಅದಕ್ಕಾಗಿ ತಗೊಂಡೆ ನಾನು. ತುಂಬ ಹೊರಕ್ಕೇನೂ ಇಲ್ಲ. ನೋಡಿ ಎಲ್ಲ ದಾರದ ಥರ ಇದ್ದಾವೆ. ಈ ಥರ ದಾರವಾಗಿದೆ ನೋಡಿ. ಎಂಬ್ರಾಯ್ಡ್ರಿ ಡಿಸೈನ್ ಸ್ವಲ್ಪ ಅಷ್ಟೇ ಒಂಥರ ಮಿಂಚಿದ್ದಾವೆ ಅಷ್ಟೇ. ಇದು ವೇಲ್ ನೋಡಿ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿದೆ. ಇದು 2 ಮೀಟ್ರ್ ವೇಲ್ ಇದು ನೋಡಿ. ಇದು ಪ್ಯಾಂಟ್ ಫ್ರೆಂಡ್ಸ್. ಇದು ಅಗಲ ಪ್ಯಾಂಟ್ ಇದು ನೋಡಿ. ಈ ಥರ ಬರುತ್ತೆ ಪ್ಯಾಂಟು. ನಾನು ಒಬ್ಬಳೇ ವಿಡಿಯೋ ಹಿಡಿಯೋದ್ರಿಂದ ತೋರ್ಸೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ನೋಡೋಣ ಹಬ್ಬದ ದಿನ ಉಟ್ಕೊಂಡ್ರೆ. ನೋಡಿ ಈ ಥರ ಇದೆ. ಈ ಥರ ಪ್ಯಾಂಟ್ ಇದೆ ಫ್ರೆಂಡ್ಸ್. ಇದು ತುಂಬ ಅಗಲವಾಗಿದೆ. ನಾನು ಈ ಥರದ್ದು ನೋಡಿ ಯಾಕೋ ಇಷ್ಟ ಆಯಿತು, ಉಟ್ಬೇಕಂತ ತಗೊಂಡೆ. ಇದು ಟಾಪ್ ನೋಡಿ ಫ್ರೆಂಡ್ಸ್. ಇದು ನೋಡಿ ಇದು ಟಾಪು ನೋಡಿ ಫ್ರೆಂಡ್ಸ್. ಇದು ಟಾಪ್ ಆಗಿದೆ. ತುಂಬ ಚೆನ್ನಾಗಿದೆ. ಹಗುರ ಅಂದರೆ ತುಂಬ ಹಗುರ ಇದೆ. ಮೆತ್ತಗೂ ಹಾಗೆ ಇದೆ ನೋಡಿ ಫ್ರೆಂಡ್ಸ್. ತೋಳು ಕೂಡ ಉದ್ದ ಇರೋದಕ್ಕೆ ನಾನು ಇಷ್ಟಪಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಏನು ಹಿಡಿಯೋದೇನೂ ಇಲ್ಲ, ಸ್ವಲ್ಪ ಮೈಯಲ್ಲಿ ಅಷ್ಟೇ ಹಿಡ್ಕೊಳ್ಳೋದು ಫ್ರೆಂಡ್ಸ್. ಕೊಳ್ಳಲ್ಲಿ ನೋಡಿ ಈ ಥರ ಇದೆ ಡಿಸೈನು. ಚೆನ್ನಾಗಿದೆ ನೋಡಿ. ಇನ್ನೊಂದು ಡ್ರೆಸ್ ತಗೊಂಡಿದ್ದೀನಿ ನಾನು ಅದೇ ರೀತಿ ನೋಡಿ. ಈ ಥರ ಡಿಸೈನಿಂದ 1 ಜೊತೆ ತಗೊಂಡಿದ್ದೀನಿ. ಇದು ಕೂಡ ಟಾಪ್ ನೋಡಿ ಫ್ರೆಂಡ್ಸ್. ಇದು ನಂದು ಈ ಥರ ಇದೆ. ಇದರದ್ದು ಕೂಡ ಉದ್ದ ತೋಳಿರೋದು ಚೆನ್ನಾಗಿ ಕಾಣ್ತಂತ ನಾನು 1 ಜೊತೆ ತಗೊಂಡೆ. ನಮ್ಮ ಮನೆಯವ್ರು 1 ಜೊತೆ ಕೊಡಿಸಿದ್ರು ನೋಡಿ. ಇದು ವೇಲ್ ನೋಡಿ ಫ್ರೆಂಡ್ಸ್. ಇದು ನೋಡಿ ಇದು ವೇಲು. ಇದು ಪ್ಯಾಂಟ್ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಅಗಲ ಇದೆ. ಇದು ಕೂಡ ಅಷ್ಟೇನೂ ಇದಿಲ್ಲ. ಇದು ಸ್ವಲ್ಪ ಅಗಲ ಇದೆ ನೋಡಿ. ಈ ಥರ ಇದ್ದಾವೆ ನೋಡಿ ಫ್ರೆಂಡ್ಸ್. ನನಗೆ ಚೆನ್ನಾಗಿ ಕಂಡು ಅಲ್ಲಿ ಬಟ್ಟೆ ಅದಕ್ಕಾಗಿ ನಾನು ನಮ್ಮ ಮನೆಯವ್ರು 1 ಜೊತೆ ಕೊಡಿಸಿದ್ರು. ನಾನು 1 ಜೊತೆ ತಗೊಂಡೆ ಬೇಕು ಅಂತ. ಇನ್ನು ಮುಂದೆ ಫಂಕ್ಷನ್ ಇದ್ದಾವಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲೂ ಕೂಡ ಒಂದು ಮದುವೆ ಇರೋದ್ರಿಂದ ಅದಕ್ಕಾಗಿ ಆಗುತ್ತೆ ಅಂತ ತಗೊಂಡೆ. ನೋಡಿ ಈ ಥರ ಇದ್ದಾವೆ ನನ್ನ ಬಟ್ಟೆ ಕೂಡ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದರಲ್ಲಿ ಯಾವುದು ಆದರೂ 1 ಜೊತೆ ಹಬ್ಬದಲ್ಲಿ ಉಟ್ಕೊಳಕ್ಕೆ ಬರುತ್ತೆ ಅಂತ ತಗೊಂಡಿದ್ದೀನಿ. ಯಾವುದು ಉಡಬೇಕೋ ನೋಡಬೇಕು ಫ್ರೆಂಡ್ಸ್. ಹೀಗಿದೆ ನೋಡಿ ನಮ್ಮ ಹಬ್ಬದ ಶಾಪಿಂಗ್. ಇಷ್ಟೆಲ್ಲ ಆಗಿದೆ. ಹೇಗೆ ಅಂತ ನಮ್ಮ ಶಾಪಿಂಗ್ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಇಷ್ಟಕ್ಕೆ ನೋಡಿ ಬಟ್ಟೆಗೆ ಸುಮಾರು ನಾನು 1 ಜೊತೆ ತಗೊಂಡೆ. ನಮ್ಮ ಮನೆಯವರು ಅವರು ಎಲ್ಲ ಕೊಡಿಸಿ ಸಮೀರಂದು ನಮ್ಮದು ಎಲ್ಲ ಸೇರಿ ನಮ್ಮ ಶಾಪಿಂಗ್ಗೆ ಸುಮಾರು ದುಡ್ಡು ಅದು ನೋಡಿ ಫ್ರೆಂಡ್ಸ್. ಒಂದು 3, 4, 5 ಒಂದು 6-7 ಸಾವಿರ ರೂಪಾಯಿ ಬಟ್ಟೆ ಅದಾಯಿತು ಫ್ರೆಂಡ್ಸ್. ಈಗ ನಾ ತಗೊಂಡಿದ್ದ ಬಟ್ಟೆ ಬಿಟ್ಟು ಇಷ್ಟ ಆಗಿದೆ ನಮ್ಮ ಹಬ್ಬದ ಶಾಪಿಂಗ್ಗಳು ನೋಡಿ ಫ್ರೆಂಡ್ಸ್. ಹಾಗೆ ನೋಡಿ ಫ್ರೆಂಡ್ಸ್, ಇವತ್ತು
27ನೇ ರೋಜಾ ಕೂಡ, ಹಾಗೆ ನನ್ನ ಮಗನ ಬರ್ತಡೇ ಕೂಡ. ಬರ್ತಡೇ ಅಂದರೆ ಡೇಟ್ ಪ್ರಕಾರ ಅಲ್ಲ, ಹುಟ್ಟಿದ ದಿನ ಇವತ್ತು. ಅವನು 17 ವರ್ಷದ ಹಿಂದೆ ಈ ದಿನ ಹುಟ್ಟಿದ್ದ, ಅದಕ್ಕಾಗಿ ನಾನು ಇದೇ ದಿನ ಪಾಲಿಸ್ತೀನಿ, ಸ್ವಲ್ಪ ಒಳ್ಳೆ ದಿನ ಅಂತ. ಅದಕ್ಕಾಗಿ ಅವನಿಗೋಸ್ಕರ ನಾನು ಸ್ಪೆಷಲ್ ಕೂಡ ಮಾಡಿದ್ದೀನಿ. ಅವನಿಗೆ ಹೇಳಂಗೆ ನೋಡ್ಬೇಕು ಇಲ್ಲೇನು ಮಾಡ್ತಿದ್ದಾನೋ ನೋಡಿ. ಇಲ್ಲೇನೋ ಮಾಡ್ತಿದ್ದಾನೆ ಸಮೀರು, ಪಾರಿವಾಳದ್ದು ಏನೋ ಕಾಳೆಲ್ಲ ಒಣಗ್ಸಕ್ಕೆ ಹಾಕಿದ್ದಾನೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪಾರಿವಾಳದ್ದು ನೋಡಿ, ಪುಟಾಣಿ, ಗೋಧಿ, ಇದೇನು ರಾಗಿ, ಏನು ಜೋಳ, ರಾಗಿ, ಜೋಳ, ಇನ್ನು ಜೋಳ ಇದು ನೋಡಿ. 4 ಥರ ಐಟಮ್ ಅದಾವು. ಮೊನ್ನೆದಾದರೆ ಈ ಥರ ಒಣಗಿಸ್ತೇವೆ ನೋಡಿ ನಾವು. ಹೆಂಗೆ ಒಣಗ್ಸಾಕುಂತೀನಿ ಅಂತ, ಇದ್ರಾಗ ಏನು ಬರ್ತದೆ ಅಂತ ಒಣಗ್ಸಾಕುಂತಿ, ಯಾಕೆ ನುಸಿ ಬಂದಾವ? ಒಣಗ್ಸ್ ಭಾಳ ತಯಾರಿ ಇತ್ತಗ ಪಾರಿವಾಳಕ್ಕೋಸ್ಕರ. ಎಲ್ಲಿ ನೀರು ಏನೇನೋ ಮಾಡ್ತದ. ಸಮೀರ್ ಇವತ್ತು ಏನು ಸ್ಪೆಷಲ್ ಹೇಳಿ ನೋಡೋಣ. ಸಮೀರ, ಇವತ್ತು ನಿನ್ನ ಬರ್ತಡೇ. ಸಮೀರ್, ಇವತ್ತೇನು ಸ್ಪೆಷಲ್ ಹೇಳು. ಹುಟ್ಟಿದ್ದಿನ. ಇವತ್ತು ನೀನು ಹುಟ್ಟಿದ್ದಿನ ಅಂದರೆ 17 ವರ್ಷದ ಹಿಂದೆ ನೀನು ಜಾಗರಣೆ ರಾತ್ರಿ, ಅಂದರೆ ರಾತ್ರಿ ಅಲ್ಲ, ಬೆಳಗ್ಗೆ ಜಾವ 4:15 ಹುಟ್ಟಿದ್ದು. ಮುಂಜಾನೆ ಆದರೆ 27ನೇ ರೋಜಾ ನೋಡಿ ನೀನು ಹುಟ್ಟಿದ್ದು. ಒಳ್ಳೆ ದಿನ ನೀನು ಹುಟ್ಟಿರೋದು ಸಮೀರ್. ಅದಕ್ಕಾಗಿ ನಾನು ಡೇಟ್ ಪ್ರಕಾರ ಅದು ಬೇರೆ, ಇವಾಗಿನ ದಿನ ಒಳ್ಳೇದಲ್ಲ, ಅದಕ್ಕಾಗಿ ನಾನು ಈ ದಿನವೇ ನಿನ್ನ ಸ್ಪೆಷಲಾಗಿ ಹಿಡಿತೇನೆ ನೋಡು, ನಿನ್ನ ಬರ್ತಡೇ ಅಂತ. ಈ ದಿನವೇ ವರ್ಷ ನಾನು ನಿನ್ನ ಬರ್ತಡೇ ಅಂತ ಹೇಳ್ತೇನೆ ನೋಡು ಏನು ಸಮೀರ್. ಏನು ಸ್ಪೆಷಲ್ ಮಾಡೇನು ಹೇಳಿ ನೋಡೋಣ ಅಡುಗೆ. ಏನು ಮಾಡಿ ಹೇಳ್ರಿ ನೀವು. ಇವತ್ತು ನಿನಗೋಸ್ಕರ ಸ್ಪೆಷಲ್ಲಾಗಿ ಅಡುಗೆ ಮಾಡೇನಿ, ಏನಂತ ಹೇಳಲ್ಲ, ಬಂದು ಊಟ ಮಾಡಿದ್ಮೇಲೆ ಗೊತ್ತಾಕತಿ ಸಮೀರ್. ತುಂಬ ಸ್ಪೆಷಲ್. ಸಂಜೆ ಮಸೀದಿಗೆ ಹೋಗಿ ಬೂಂದಿ ಕೊಟ್ವಾ ಸ್ವಲ್ಪ. ಅದೇ ನೋಡಿ ನಾವು ಬರ್ತಡೇ ಮಾಡೋದು. ನಾವೇನು ಕೇಕ್ ಏನು ತರಿಸಿ ದೊಡ್ಡ ಗ್ರ್ಯಾಂಡಾಗಿ ಮಾಡಿಲ್ಲಪ್ಪ ಇವತ್ತಿನವರೆಗೂ, ಅದಕ್ಕಾಗಿ ಮಾಡಲ್ಲ ನೋಡಿ ಸಮೀರ್. ಏನಾರು ಮೊನಿಟೈಸ್ ಆದರೆ ಕೇಕ್ ತಗೊಂಡು ಕಳಿಸೋದು. ಮಾಡಂತಾಗ ಅದಕ್ಕೇನು ಮೊನಿಟೈಸ್ ಆದಮೇಲೆ ಕೇಕ್ ತರೋದು ಚಾಲೆಂಜ್. ಮತ್ತೆ ಆಗಲಿ ತಗ, ಆದಮೇಲೆ ಕೇಕ್ ತಂದು ಮಾಡೋಣಂತೆ, ಅದಕ್ಕೇನು ಹೇಳ್ತದನಲ್ಲ, ನಾನು ಕೂಡ ಮಾಡೋಣ. ಅದಕ್ಕೇನು. ಏನು ನೀನು ಪಾರಿವಾಳ ನೋಡಿಲ್ಲಿ ವಿಶ್ ಹೇಳಾಕುಂತೈತೆ ಏನು ನಿನಗೆ ಸಮೀರ್? ನನ್ನ ಕಡೆಯಿಂದ ನಿನಗೆ ವಿಶ್ಯು ಹ್ಯಾಪಿ ದಿನ ಸಮೀರ್. ದಿನ ಬರ್ತಡೇ ಸೆಪ್ಟೆಂಬರ್ ಮಾಡೋಣ ಅಂದರೆ ಕೇಕ್ ಕೊಯ್ಸಲ್ಲ, ಹಾಗೆ ಹ್ಯಾಪಿ ದಿನ ನಿನಗೆ. ನೋಡಿ ಇಲ್ಲಿ ಪಾರಿವಾಳ ಎಷ್ಟು ಬೇಕಷ್ಟು ತಿನ್ನಪ್ಪ. ಪಿಂಕು ನಿನಗೋಸ್ಕರ ನೋಡು 4 ತಟ್ಟೆ ರೆಡಿಯಾಗಿದ್ದಾವೆ, ತಿನ್ನು ಪಿಂಕು. ಚಾಂದು ಇಲ್ಲಿ ಹೋದ? ಚಾಂದುಗೆ ಬಿಟ್ಟು ಇಲ್ಲಿ ಕೂತ್ಕೊಂಡಿಯ? ಚಾಂದು ಇಲ್ಲಿ ಕುಂತ್ಕೊಬಿಟ್ಟ, ನಾನು ಒಳಗೆ ಕೂತ್ಕೊನಿ ಅಲ್ಲೇ. ಚಾಂದು ಹೋಗಿ ನೀವು ಊಟ ಮಾಡಿ ಒಳಗೆ ಹೋಗಿ ಪಿಂಕು. जा पिंकू, खाई तुम्हें? पिंकू खाओ, जल्दी खाओ. कहाँ बना देखो, 4 ಐಟಮ್ है ಪಿಂಕು. ನೋಡಿ ಫ್ರೆಂಡ್, ನಮ್ಮ ಸಮೀರ್ ಹುಟ್ಟಿದ ದಿನ ಇರೋದ್ರಿಂದ ನಾನು ಅವನಿಗೋಸ್ಕರ ಸ್ಪೆಷಲಾಗಿ ಅಡುಗೆ ಮಾಡಿದ್ದೀನಿ. ಅವನಿಗೆ ಹೇಳಲಿಲ್ಲ, ಹಾಗೆ ಮಾಡಿದ್ದೀನಿ. ಮತ್ತು ಅವನಿಗೆ ಬೂಂದಿ ಕೂಡ ತರಿಸಿದ್ದೀನಿ, ಮಸೀದಿಗೆ ಕೊಟ್ಟು ಕಳಿಸ್ಬೇಕಂತ ರೋಜ್ದಾರರಿಗೆ. ಇವತ್ತು ಒಳ್ಳೆಯ ದಿನ ಆಗಿರೋದ್ರಿಂದ ನಾನು ಇವತ್ತು ನಡೆಸ್ತೀನಿ. ಅವನ ಬರ್ತಡೇ ಸೆಪ್ಟೆಂಬರ್ 9ನೇ ತಿಂಗಳು 17ನೇ ತಾರೀಕು ಬರುತ್ತೆ. ಇವತ್ತು ಸ್ಪೆಷಲ್ ಇರೋದ್ರಿಂದ ಇವತ್ತು ನಾನು ಅವನಿಗೆ ವಿಶ್ ಮಾಡಿದ್ದೀನಿ, ಹಾಗೂ ಒಳ್ಳೆಯ ದಿನ ಇರೋದ್ರಿಂದ ಇವತ್ತು ಕೂಡ ನನಗೆ ಅವನಿಗೆ ಖುಷಿಯಾಗಿ ಆಚರಿಸ್ಲಿ ಅಂತ ಅವನಿಗೆ ಸ್ಪೆಷಲಾಗಿ ಅಡುಗೆ ಕೂಡ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಇವತ್ತು. ನೋಡಿ ಫ್ರೆಂಡ್, ಇಲ್ಲಿ ಬಿಸಿ ಅನ್ನ ಹಾಗೂ ನೋಡಿ ಜಾಮೂನ್ ಮಾಡಿದ್ದೀನಿ ಅವನಿಗೋಸ್ಕರ. ಅವನಿಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಜಾಮೂನ್ ಕೂಡ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಮಟನ್ ತಂದು ಅವನಿಗೋಸ್ಕರ ಮಟನ್ ಸಾರು ಕೂಡ ರೆಡಿ ಮಾಡಿದ್ದೀನಿ. ಅವನು ಇನ್ನೂ ತಿಂದಿಲ್ಲ, ಅವನಿಗೆ ಗೊತ್ತಿಲ್ಲ ಫ್ರೆಂಡ್ಸ್, ಹಾಗೆ ಸಸ್ಪೆನ್ಸ್ ಆಗಿ ಇಟ್ಟಿದ್ದೀನಿ ಬಂದು ಊಟ ಮಾಡಲಿ ಅಂತ. ಅವನಿಗೆ ಇಷ್ಟೆಲ್ಲ ಅಡುಗೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೆ ಹೊಸ ಬಟ್ಟೆ ಕೂಡ ತಂದಿದ್ದೀವಿ. ಅವನು ಯಾಕೋ ಹಾಕೊಳ್ಳಿಲ್ಲ, ನಂದೇನು ಬರ್ತಡೇ ಅಲ್ಲ ಇವತ್ತಿನ ದಿನ ಅಂಥೇಳಿ ಇವತ್ತು ಹಾಕೊಂಡಿಲ್ಲ. ಅವನು ಹಬ್ಬಕ್ಕೆ ಹಾಕ್ಕೊಳ್ತೇನೆ ಅಂತ ಹಾಕೊಂಡಿಲ್ಲ. ಇಲ್ಲ, ನಾನು ಹಬ್ಬಕ್ಕೆ ಹಾಕ್ಕೊಂತೀನಿ ಬಟ್ಟೆ ಅಂತ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಅವನು ಎಷ್ಟೇ ಹೇಳಿದರು ಆದರೂ ಕೂಡ ನಮಗೆ ಇವತ್ತೇ ಅವನು ಹುಟ್ಟಿದ ಹಬ್ಬದ ಥರ ನನಗೆ ಖುಷಿಯಿಂದ ನಡೆಸ್ತೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಹೀಗಿದೆ ಫ್ರೆಂಡ್ಸ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಾವು ಇವತ್ತು ಶಾಪಿಂಗ್ ಮಾಡಿರೋ ಬಟ್ಟೆ ಎಲ್ಲ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ.
ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.